ಸೊ ನಾನಿವತ್ತು ಇಲ್ಲಿ ಏನು ಮಾಡ್ತಿದ್ದೀನಿ, ಇದೇನು ಕಾಫಿ ಕುಡಿದ್ಬಿಟ್ಟು ಇಲ್ಲಿ ಇಟ್ಟವಳು ಇವಳು, ಯಾವಳು ಇವಳು? ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಸೊ ಇವತ್ತು ಈ ವಿಡಿಯೋ ಏನು, ನಾನು ಏನು ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಕ್ಯಾಪ್ಷನ್ ಅಲ್ಲೇ ಗೊತ್ತಾಗಿರುತ್ತೆ. ನಾನು ಹೆಲ್ಮೆಟ್ ಮೌಂಟ್ ಆರ್ಡರ್ ಮಾಡಿದ್ದೆ, ಡೆಲಿವರ್ ಆಗಿದೆ. ಸೊ ಅದು ಹೇಗಿದೆ, ಕ್ವಾಲಿಟಿ ಹೇಗಿದೆ, ಹೇಗೆ ವರ್ಕ್ ಆಗುತ್ತೆ, ಆಮೇಲೆ ಹೇಗೆ ಅಟ್ಯಾಚ್ ಮಾಡೋದು ಹೆಲ್ಮೆಟ್ಗೆ ನೋಡಿ ಚೆಕ್ ಮಾಡೋಣ. ಸೊ ಇದು ಪ್ಯಾಕೇಜ್. ನಾನು ಯಾವುದೋ ಚಿಕ್ಕದ್ರಲ್ಲಿ ಕೊಡ್ತಾರೆ ಅಂದ್ಕೊಂಡ್ರೆ ಇಷ್ಟು ದೊಡ್ಡದ್ರಲ್ಲಿ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಪ್ಯಾಕೇಜಲ್ಲಿ ಚಿಕ್ಕದಾಗಿರೋದೊಂದು ಬ್ಯಾಗ್. ಆ ಬ್ಯಾಗ್ ಒಳಗಡೆ ಇನ್ನೊಂದು ಬ್ಯಾಗ್ ಇದೆ, ಅದಿನ್ಯಾವುದು ಬ್ಯಾಗ್ ಇರಲ್ಲ ಅನ್ಸುತ್ತೆ. ಸೊ ಹಿಯರ್ ಕಮ್ಸ್ ದ ಪ್ರಾಡಕ್ಟ್. 4 ಪಾರ್ಟ್ಸ್ ಇದೆ. ಈಗ ಹೆಲ್ಮೆಟ್ ತಗೊಳ್ಳೋಣ. ಇದು ನನ್ನ ಹೆಲ್ಮೆಟ್ ಟಿ. ಇದನ್ನ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 6 ಇಯರ್ಸ್ ಆಯಿತು. ತುಂಬ ಸ್ಕ್ರಾಚಸ್ ಆಗಿಬಿಟ್ಟಿದೆ. ಸೊ ಈ ಪಾರ್ಟ್ ಇಲ್ಲಿ ಮುಂದೆ ಬರುತ್ತೆ, ಕೆಳಗಡೆ ಮೇಲೆ ಕೆಳಗಡೆ. ಸೊ ಅದಕ್ಕೆ ಏನು ಡಿಸೈಡ್ ಮಾಡಿದೆ, ಇದನ್ನು ಗ್ಲೂ ಹಾಕಿ ಕೆಳಗಡೆಯಿಂದ ಪೇಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಇದಕ್ಕೆ ಗ್ಲೂ ಹಾಕ್ಕೊಬಿಡೋಣ. ಸೊ ಆ್ಯಕ್ಚುಲಿ ತುಂಬ ಕಷ್ಟಪಟ್ಟು ಹಾಕಿದ್ದೀನಿ, ಅಂದ್ಕೊಂಡಷ್ಟು ಈಸಿ ಇರಲಿಲ್ಲ ಫಿಕ್ಸ್ ಮಾಡೋದಕ್ಕೆ. ಆ್ಯಂಡ್ ನಾನು ಗಮ್ ಹಾಕಿ ಫಿಕ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ, ಬಟ್ ಈ ಗ್ಯಾಪ್ ಬರ್ತಾ ಇದೆ. ಸೊ ಗಮ್ ಹಾಕಿದ್ರೆ ಅದು ಕರೆಕ್ಟಾಗಿ ಅನ್ಕೋತಾ ಇಲ್ಲ. ಹಾಕಿ ಟೈಟ್ ಮಾಡಿದ್ರೆ ಅದನ್ನು ಹೊರಗಲ್ಲ. ಅದಕ್ಕೆ ಅಟ್ಯಾಚ್ಮೆಂಟ್ ಇದು ಸ್ಕ್ರೂ ಕೊಟ್ಟಿದ್ದಾರೆ. ಸ್ಕ್ರೂ ರೊಟೇಟ್ ಮಾಡಿದ್ರೆ ಇದಾಗುತ್ತೆ. ಹಂಗೋ ಹಿಂಗೋ ಮಾಡಿ ಅಲ್ಲಾಡದೆ ಇರೋ ಥರ ಫುಲ್ ಸ್ಟಿಫಾಗಿ ಅಟ್ಯಾಚ್ ಮಾಡಿದ್ದೀನಿ. ಈಗ ಫೋನ್ನ ಮೌಂಟ್ ಮಾಡಿ ಒಂದು ರೈಡ್ ಹೋಗಿ ಬರೋಣ. ಅದರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಪ್ರಾಡಕ್ಟ್ ಆ್ಯಕ್ಚುಲಿ ವರ್ತ್ ನಾವು ಕೊಡೋ ಅಮೌಂಟ್ಗೆ. ಫುಲ್ ಟೈಟಾಗಿ ಗ್ರಿಪ್ಪಾಗಿ ಮೌಂಟ್ ಮಾಡಿದ್ರೆ ಒಳ್ಳೆ ವೀಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡೋಣ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.